Hi, I'm Kaviraj from scoringtarget.com. In today's session, we are going to discuss summative 1 question paper with key answer for 7th standard students. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಸ್ಎ 1ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇವತ್ತು ಕೇವಲ ಇಂಗ್ಲೀಷ್ ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದರ ಉತ್ತರವನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಗಳಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಒಟ್ಟಾರೆ 6 ವಿಷಯಗಳ ಜೊತೆಗೆ ದೈಹಿಕ ಶಿಕ್ಷಣ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಇರುತ್ತೆ. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋದು ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆ ಮಾತ್ರ. ನಾವು ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡೋಣ. ಬಟ್ ಉಳಿದ ವಿಷಯಗಳ ಪ್ರಶ್ನೆ ಪತ್ರಿಕೆ ಏನಿದೆ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. PDF ಇರ್ತೀರಿ, ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಓಕೆ, ನಿಮಗೆ ಸ್ಕ್ರೀನ್ ಮೇಲೆ ನಾನು 7ನೇ ತರಗತಿಯ ಇಂಗ್ಲೀಷಿನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ತೋರಿಸ್ತಾ ಇದ್ದೀನಿ, ಜೊತೆಗೆ ಕೀ ಆನ್ಸರ್ ಕೂಡ ನೀವು ಇಲ್ಲಿ ಕಾಣಬಹುದು. ಸೊ ಇವು ಕೂಡ ಡೌನ್ಲೋಡ್ ಮಾಡ್ಕೊತಕ್ಕಂಥ ಲಿಂಕ್ ಒಂದೇ ಲಿಂಕಲ್ಲಿರುತ್ತೆ, ಎಲ್ಲವೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ. ಮಾರ್ಕ್ಸ್ 40, ಟೈಮ್ 90 ಮಿನಿಟ್ಸ್. 90 ಮಿನಿಟ್ಸ್ ಅಂದರೆ 1.5 ತಾಸು ತನಕ ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ ಇರತಕ್ಕಂಥ ಸಮಯ, ಅಂದರೆ 1 ಗಂಟೆ 30 ನಿಮಿಷ. ಸೊ ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ತುಂಬಿ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ 1 ಅಂಕದ 4 ಪ್ರಶ್ನೆಗಳಿವೆ. ಅದರಲ್ಲಿ ಮೊದಲೇ ಒಂದು ಪ್ರಶ್ನೆ ಮೋರ್ ಲೆಸ್. ಸೊ ಈ 2 ಪದಗಳಿಗೆ ಸಂಬಂಧ ಇದ್ದ ಹಾಗೆ ಈ 3ನೇ ಪದದ ಸಂಬಂಧ ಬರೀಬೇಕು. ಇಲ್ಲಿ ಮೋರ್ ಅಂದರೆ ಬಹಳ, ಲೆಸ್ ಅಂದರೆ ಕಡಿಮೆ. ಅದರಲ್ಲಿ ಅಪೋಸಿಟ್ ವರ್ಡ್ಗಳಿವೆ, ಆ್ಯಂಟೋನಿಮ್ಸ್. ಮೋರ್ ಲೆಸ್ ಅಪೋಸಿಟ್ ವರ್ಡ್. ಅದೇ ರೀತಿ ಸ್ಯಾಡ್ನ ಅಪೋಸಿಟ್ ವರ್ಡ್ ಏನು? ಸ್ಯಾಡ್ ಅಂದರೆ ದುಃಖ. ಈಗ ದುಃಖದ ಅಪೋಸಿಟ್ ವರ್ಡ್ ಸಂತೋಷ. ಸೊ ಇಂಗ್ಲೀಷ್ ನಾವು ಸಂತೋಷನ ಅಲ್ಲಕ್ಕೆ ಏನು ಬೇಕಾಗುತ್ತೆ? ಹ್ಯಾಪಿ ಬೇಕು. ನೋಡಿ, ಇಲ್ಲಿ ಆನ್ಸರ್ ಕೊಟ್ಟಿರ್ತೀನಿ. 1ನೇ ಪ್ರಶ್ನೆ ಉತ್ತರ ಹ್ಯಾಪಿ. ನೆಕ್ಸ್ಟ್ 2ನೇ ಪ್ರಶ್ನೆ ಮೌಸ್ ಮೈಸ್ ಆಗಿದೆ. ವೈಫ್ ಏನಾಗುತ್ತೆ? ಮೌಸ್ ಅಂದರೆ ಇಲಿ, ಮೈಸ್ ಅಂದರೆ ಏನು? ಇಲಿಗಳು. ಇಲಿಗಳು ಅಂದರೆ ಇದು ಸಿಂಗ್ಯುಲರ್, ಇದು ಪ್ಲೂರಲ್. ಅದೇ ಥರ ಈಗ ವೈಫ್ ಅಂದರೆ ಹೆಂಡತಿ. ಸೊ ವೈಫ್ನ ಪ್ಲೂರಲ್ ಏನು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡ್ಕೊಂಬರೋಣ. ವೈವ್ಸ್, WIVES, ವೈವ್ಸ್. ನೆಕ್ಸ್ಟ್ 3ನೇ ಪ್ರಶ್ನೆ ರೈನ್ ಗೇನ್. ಇದು ರೈಮಿಂಗ್ ವರ್ಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ರೈನ್ದು ಒಂದು ರೈಮಿಂಗ್ ವರ್ಡ್ ಗೇನ್ ಆಗುತ್ತೆ. ಅದೇ ಥರ ಮ್ಯಾಪ್ನ ರೈಮಿಂಗ್ ವರ್ಡ್ ಏನು ಅಂತ ಕೇಳಿದ್ದಾರೆ. ಸೊ ನಾವು ಮ್ಯಾಪ್ನ ಒಂದು ಉತ್ತರವನ್ನು ಇಲ್ಲಿ ನಾವು ನೋಡ್ತೀವಿ. ಮ್ಯಾಪ್ ಅಂದ್ರೇನು? ಮ್ಯಾಪ್ಗೆ ನಾವು ಗ್ಯಾಪ್ ಅಂತ ಕೊಡ್ಬೋದು, ಟ್ಯಾಪ್ ಅಂತ ಕೊಡ್ಬೋದು. ರೈಮಿಂಗ್ ವರ್ಡ್ ಯಾವುದು ಕೂಡ ಬರಿಬೋದು. ಇನ್ನು 4ನೇ ಪ್ರಶ್ನೆ ರೈಟ್ ಇದ್ದದ್ದು ರೋಟ್ ಆಗಿದೆ. ಅಂದರೆ ರೈಟ್ ಪ್ರೆಸೆಂಟ್ ಫಾರ್ಮು, ರೋಟ್ ಪಾಸ್ಟ್ ಫಾರ್ಮ್. ಇದು V1 ಇದು V2. ಅದೇ ರೀತಿ ಸಿಂಗ್ ಅನ್ನೋದು ಪಾಸ್ಟ್ ಫಾರ್ಮಲ್ಲಿ ಏನಾಗುತ್ತೆ? ಸಿಂಗ್ ಇದ್ದದ್ದು ಸ್ಯಾಂಗ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ವರ್ಡ್ ಆರ್ ಫ್ರೇಸ್ ಆರ್ ಸೆಂಟೆನ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ, ಒಂದು ಫ್ರೇಸಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇದು 1 ಅಂಕದ 5 ಪ್ರಶ್ನೆಗಳಿರುತ್ತೆ. ತಮ್ಮ ಪಾಠಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ವಾಟ್ ಹ್ಯಾಪನ್ ಆಫ್ಟರ್ ದ ಎಕ್ಸ್ಪ್ಲೋಷನ್. ಸೊ ಎಕ್ಸ್ಪ್ಲೋಷನ್, ಸ್ಫೋಟ ಆದ ನಂತರ ಏನಾಯಿತು ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಆಫ್ಟರ್ ದ ಎಕ್ಸ್ಪ್ಲೋಷನ್ ದ ಕಂಪ್ಲೀಟ್ ಫಾರೆಸ್ಟ್ ವಾಸ್ ಡಿಸ್ಟ್ರಾಯ್ಡ್. ಸೊ ಎಕ್ಸ್ಪ್ಲೋಷನ್ ಆದ ನಂತರ ಏನಿತ್ತು? ಇಡೀ ಕಾಡು ನಾಶ ಆಗೋಯಿತು, ಹಾಳಾಗೋಯಿತು ಅಂತ. ಮುಂದಿನ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ಹೂ ಇನ್ವೆಂಟೆಡ್ ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ಕನ್ನು ಯಾರು ಸಂಶೋಧಿಸಿದರು, ಯಾರು ಕಂಡುಹಿಡಿದರು ಅಂತ ಪ್ರಶ್ನೆ. ಪ್ಲಾಸ್ಟಿಕ್ ವಾಸ್ ಇನ್ವೆಂಟೆಡ್ ಬೈ ಅಲೆಕ್ಸಾಂಡರ್ ಪಾಕ್ಸ್. ಅಲೆಕ್ಸಾಂಡರ್ ಪಾಕ್ಸ್ ಅವರಿಂದ ಪ್ಲಾಸ್ಟಿಕ್ ಕಂಡುಹಿಡಿಯಲಾಗಿದೆ. ನೆಕ್ಸ್ಟು 7ನೇ ಪ್ರಶ್ನೆ ವಾಟ್ ಡಸ್ ದ ಕ್ಲಾಕ್ ಟೆಲ್ ದ ಸ್ಪೀಕರ್ ಈಚ್ ಮಾರ್ನಿಂಗ್. ಪ್ರತಿದಿನ ಬೆಳಿಗ್ಗೆ ಸ್ಪೀಕರ್ಗೆ ಗಡಿಯಾರ ಏನು ಹೇಳ್ತಾ ಇತ್ತು? ನೋಡೋಣ 7ನೇ ಪ್ರಶ್ನೆ ಉತ್ತರ ಏನಿದೆ. ದ ಕ್ಲಾಕ್ ಟೆಲ್ಸ್ ದ ಸ್ಪೀಕರ್ ನೌ ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸಸೈಸಸ್. ಸೊ ಗಡಿಯಾರ ಸ್ಪೀಕರ್ಗೆ ಏನು ಹೇಳ್ತಾ ಇದ್ದಾರೆ? ಈಗ ಎಕ್ಸಸೈಸ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ಇತ್ತು. 8ನೇ ಪ್ರಶ್ನೆ ವಾಟ್ ಆರ್ ಸ್ಪ್ರೇಡ್ ಆನ್ ಅವರ್ ಫುಡ್. ನಮ್ಮ ಆಹಾರಗಳ ಮೇಲೆ ಏನು ಸಿಂಪಡಿಸಲಾಗುತ್ತಿದೆ? 8ನೇ ಪ್ರಶ್ನೆ ಉತ್ತರ ಪಾಯ್ಸನ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಆರ್ ಸ್ಪ್ರೇಡ್ ಆನ್ ಅವರ್ ಫುಡ್. ಅಂದರೆ ನಮ್ಮ ಆಹಾರ ಮೇಲೆ ಏನು ಸ್ಪ್ರೇ ಮಾಡ್ತಾ ಇದ್ದಾರೆ? ಸ್ಪ್ರೇ ಅಂದ್ರೇನು? ಸಿಂಪಡಿಸೋದು. ಏನು ಸಿಂಪಡಿಸ್ತಾ ಇದ್ದಾರೆ ಅಂದರೆ ಒಂದು ಪಾಯ್ಸನ್ಸ್, ವಿಷಗಳು.
ಆಮೇಲೆ ಇನ್ಸೆಕ್ಟಿಸೈಡ್ಸ್, ಕ್ರಿಮಿನಾಶಕಗಳು, ಅಂದರೆ ಆಹಾರಗಳ ಬೆಳೆಗಳ ಮೇಲೆ ಆಗಿರ್ಬೋದು, ದಾಣಿಗಳ ಮೇಲೆ ಆಗಿರ್ಬೋದು, ಔಷಧಿಗಳು, ಕ್ರಿಮಿನಾಶಕಗಳನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ. ಇನ್ನು 9ನೇ ಪ್ರಶ್ನೆ, ವಾಟ್ ವಾಸ್ ಬೀಲ್ಸ್ ಪ್ರಾಬ್ಲಮ್? ಬೀಲ್ಸ್ನ ಸಮಸ್ಯೆ ಏನು? ಬೀಲ್ಸ್ ಗ್ರೇಟ್ ಪ್ರಾಬ್ಲಮ್ ವಾಸ್ ದ ಬರ್ಡ್ಸ್ ಹೂ ವೆಂಟ್ ಇನ್ ಟು ಹಿಸ್ ಹಟ್ ಕೇಮ್ ಔಟ್ ಕ್ಯಾರಿಂಗ್ ಗ್ರೈನ್ಸ್ ಇನ್ ದೇರ್ ಬೀಕ್ಸ್. ಸೊ ಬೀಲ್ಸ್ನ ಒಂದು ಪ್ರಾಬ್ಲಮ್ ಏನಂದರೆ, ಪಕ್ಷಿಗಳು ಆತನ ಗೂಡಿಗೆ, ಆತನ ಮನೆಗೆ ಅಥವಾ ಆತನ ಗುಡಿಸಲಿಗೆ ಹೋಗಿ ಮಾಡ್ತಿದ್ದು ಅಲ್ಲಿಂದ ಕಾಳುಗಳನ್ನ ತಮ್ಮ ಬಾಯಲ್ಲಿ ಹಿಡ್ಕೊಂಡು ಬರ್ತಾಯಿದ್ವು. ಇದೇ ಒಂದು ಬೀಲ್ಸ್ನ ಸಮಸ್ಯೆ. ನೆಕ್ಸ್ಟ್ ಮೇನ್ ಕ್ವೆಶನ್ 3 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಅಂತ ಇದೆ. ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಸೊ 2 ಅಂಕದ 4 ಪ್ರಶ್ನೆಗಳು, ಒಟ್ಟಾರೆ 8 ಅಂಕ. ಇನ್ನು 10ನೇ ಪ್ರಶ್ನೆ ಏನಿದೆ ನೋಡೋಣ. ವೈ ಡಿಡ್ ಏಕಲವ್ಯ ಶೂಟ್ ಆ್ಯರೋಸ್ ಎಟ್ ದಿ ಅಪ್ರೋಚಿಂಗ್ ನಾಯ್ಸ್? ಸೊ ಯಾವ ಕಡೆಗೆ ಶಬ್ದ ಬರ್ತಾಯಿತ್ತು, ಸೌಂಡ್ ಬರ್ತಾಯಿತ್ತು, ಆ ಕಡೆಗೆ ಏಕಲವ್ಯ ಬಾಣನ ಬಿಡ್ತಾನೆ, ಯಾಕೆ? ಏಕಲವ್ಯ ಶಾಟ್ ಆ್ಯರೋಸ್ ಎಟ್ ದಿ ಅಪ್ರೋಚಿಂಗ್ ನಾಯ್ಸ್ ಆ್ಯಸ್ ದ್ಯಾಟ್ ವಾಸ್ ಗೆಟ್ಟಿಂಗ್ ಫಿಯರ್ ಇನ್ ಡೀರ್ ಆ್ಯಂಡ್ ಅದರ್ ಆ್ಯನಿಮಲ್ಸ್. ಜಿಂಕೆ ಅಥವಾ ಇತರ ಪ್ರಾಣಿಗಳು ಬರ್ತಾ ಇರ್ಬೋದು ಅಂತಕ್ಕಂಥ ಒಂದು ಭಯದಿಂದ ಸೌಂಡ್ ಬರ್ತಾ ಇದ್ದ ಕಡೆಗೆ ಏಕಲವ್ಯ ತನ್ನ ಬಾಣಗಳನ್ನು ಬಿಡ್ತಾನೆ. 11ನೇ ಪ್ರಶ್ನೆ, ವಾಟ್ ವಾಸ್ ಧೀರ ಡೂಯಿಂಗ್ ವೆನ್ ಹಿ ವಾಸ್ ಹಮ್ಮಿಂಗ್ ಅ ಟ್ಯೂನ್? ಅಂದರೆ ಧೀರ ಒಂದು ಸೌಂಡ್ ಮಾಡೋ ಟೈಮಲ್ಲಿ ಏನು ಮಾಡ್ತಾ ಇದ್ದ ಅಂತ. ಹಮ್ಮಿಂಗ್ ಟ್ಯೂನ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಾ ಇದ್ದ? ಧೀರ ವಾಸ್ ಕೌಂಟಿಂಗ್ ಹಿಸ್ ಡೇಸ್ ಅರ್ನಿಂಗ್ ವೆನ್ ಹಿ ವಾಸ್ ಹಮ್ಮಿಂಗ್ ಅ ಟ್ಯೂನ್. ಸೊ ಆತ ಹಾಡ್ತಿರ್ಬೇಕಾದ್ರೆ, ಹಮ್ಮಿಂಗ್ ಮಾಡ್ತಿರ್ಬೇಕಾದ್ರೆ ತನ್ನ ದಿನನಿತ್ಯ ತಾನು ಎಷ್ಟು ಗಳಿಸಿದ್ದೀನಿ ಅಂತ ದುಡ್ಡನ್ನು ಕೌಂಟ್ ಮಾಡ್ತಾ ಇದ್ದ. 12ನೇ ಪ್ರಶ್ನೆ, ವಾಟ್ ಕ್ವಾಲಿಟೀಸ್ ವುಡ್ ವಿ ಡೆವಲಪ್ ವೆನ್ ಟೀಚರ್ಸ್ ಗೈಡ್ ಅಸ್? ಅಂದರೆ ಶಿಕ್ಷಕರು ನಮಗೆ ಮಾರ್ಗದರ್ಶನ ನೀಡಿದಾಗ ನಾವು ಯಾವ ಥರ ಅಭಿವೃದ್ಧಿ ಆಗಬೇಕು, ವಾಟ್ ಕ್ವಾಲಿಟೀಸ್ ವುಡ್ ವಿ ಡೆವಲಪ್, ಅಂದರೆ ಯಾವ ಕ್ವಾಲಿಟಿಯನ್ನು ನಾವು ಬೆಳೆಸ್ಕೊತೀವಿ ಟೀಚರ್ ನಮಗೆ ಒಳ್ಳೆಯ ರೀತಿ ಮಾರ್ಗದರ್ಶನ ಮಾಡಿದಾಗ ಪ್ರಶ್ನೆ ಇದೆ. ಸೊ 12ನೇ ಪ್ರಶ್ನೆ ಉತ್ತರ ನೋಡಿ. ವಿ ವುಡ್ ಡಿಸೈಡ್ ಹೌ ಟು ಲಿವ್ ಆ್ಯಂಡ್ ಹೌ ಟು ಡೂ ಆ್ಯಂಡ್ ವಾಟ್ ಇಸ್ ದ ರೈಟ್ ಇನ್ಸ್ಟೆಡ್ ಆಫ್ ರಾಂಗ್ ಆಫ್ಟರ್ ದಿ ಟೀಚರ್ಸ್ ಗೈಡೆನ್ಸ್. ಸೊ ಶಿಕ್ಷಕರು ನಮಗೆ ಮಾರ್ಗದರ್ಶನ ಮಾಡಿದಾಗ ಏನಾಗುತ್ತೆ, ನಾವು ಹೆಂಗೆ ಬದುಕಬೇಕು ಅಂತ ನಾವು ತಿಳ್ಕೊತೀವಿ. ಹೌ ಟು ಲಿವ್ ಆ್ಯಂಡ್ ಹೌ ಟು ಡೂ, ಒಂದು ಯಾವ ಕೆಲಸಗಳನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಕಲ್ತ್ಕೊತೀವಿ. ಆ್ಯಂಡ್ ವಾಟ್ ಇಸ್ ದ ರೈಟ್, ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಕಲ್ತ್ಕೊತೀವಿ. ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 13ನೇ ಪ್ರಶ್ನೆ, ವಾಟ್ ಹಾರ್ಮ್ ಡಿಡ್ ಪಂಡೋರಾ ಬ್ರಿಂಗ್ ಥ್ರೂ ಹರ್ ಕ್ಯೂರಿಯಾಸಿಟಿ? ಸೊ ಪಂಡೋರಾ ತನ್ನ ಒಂದು ಕ್ಯೂರಿಯಾಸಿಟಿ ಮೂಲಕ, ತನ್ನ ಕುತೂಹಲದ ಮೂಲಕ ಯಾವ ಸಮಸ್ಯೆಗಳನ್ನ, ಯಾವ ಹಾನಿಗಳನ್ನ ತಂದುಕೊಂಡ್ರು ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್, Pandora's curiosity led her to open the box, releasing harmful creatures. ಸೊ ಪಂಡೋರಾ ತನ್ನ ಕ್ಯೂರಿಯಾಸಿಟಿದಿಂದ ಬಾಕ್ಸ್ ಓಪನ್ ಮಾಡಿದಾಗ ಹಲವಾರು ಹಾನಿಕಾರಕವಾದಂಥ ಡೇಂಜರಸ್ ಕ್ರಿಯೇಚರ್ಸ್ಗಳು, ಜೀವಿಗಳು ಹೊರಗಡೆ ಬರ್ತವೆ. ದೀಸ್ ಕ್ರಿಯೇಚರ್ಸ್ ಸ್ಟಂಗ್ ಹರ್ ಆ್ಯಂಡ್ ಎಪಿಥಮಸ್ ದೆನ್ ಫ್ಲೂ ಔಟ್ ಆ್ಯಂಡ್ ಸ್ಪ್ರೆಡ್ ಸಾರೋ ಆ್ಯಂಡ್ ಪೇನ್ ಎವ್ರಿವೇರ್. ಸೊ ಈ ಕ್ರಿಮಿಗಳು ಹೊರಗಡೆ ಬಂದೇನಂತೆ ದುಃಖ ಮತ್ತು ನೋವನ್ನು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡುತ್ತೆ. ಈಗ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 4ಗೆ ಹೋಗ್ತಾ ಇದ್ವಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 4 to 5 ಸೆಂಟೆನ್ಸಸ್ ಅಂತ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನಾವು 4-5 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 14ನೇ ಪ್ರಶ್ನೆ, ವಾಟ್ ಈಸ್ ದ ಮೆಸೇಜ್ ಆಫ್ ದ ಪೋಯಮ್ ಫೋರ್ತ್ ಆ್ಯಂಡ್ ಬಬಲ್ ಪೋಯಮ್ನ ಒಂದು ಸಂದೇಶ ಏನು? ಈ ಕವನದಿಂದ ನಾವು ಏನು ಕಲ್ತ್ಕೋತೀವಿ? ಸೊ ಆನ್ಸರ್, ದ ಮೆಸೇಜಸ್ ಆರ್ ಲಿವ್ ಆ್ಯಂಡ್ ವರ್ಕ್ ಹಾರ್ಡ್. ಸೊ ಈ ಕವನದಿಂದ ನಾವು ಏನು ಕಲ್ತ್ಕೋತಿದ್ರೆ, ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಜೀವನ ನಡೆಸಬೇಕು, ಜೊತೆ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು ಅಂತ ಕಲ್ತ್ಕೋತೀವಿ. ಆ್ಯಂಡ್ ಡು ನಾಟ್ ಕ್ವೆಶನ್ ಟಿಲ್ ಯುವರ್ ಗೋಲ್ ಈಸ್ ಅಚೀವ್ಡ್. ನಿಮ್ಮ ಯಶಸ್ಸು ಸಾಧಿಸುವವರೆಗೆ ಅದ್ರ ಬಗ್ಗೆ ನೀವು ಡೌಟ್ ಪಡಬಾರ್ದು, ಪ್ರಶ್ನೆ ಕೇಳಬಾರ್ದು. ಹೆಲ್ಪ್ ದ ಫೀಬಲ್ ಪೀಪಲ್, ಯಾರು ಒಂದು ಅಶಕ್ತ ಜನರು ಇರ್ತಾರೆ ಅವರಿಗೆ ಸಹಾಯ ಮಾಡಬೇಕು. ಆ್ಯಂಡ್ ಡು ನಾಟ್ ಆಸ್ಕ್ ಹೆಲ್ಪ್ ಫ್ರಮ್ ಎನಿ ಒನ್. ಇನ್ನು ಯಾರಿಂದರೂ ಕೂಡ ನಾವು ಇತರರಿಗೆ ಸಹಾಯ ಮಾಡಬೇಕು, ಬಟ್ ಇತರಿಂದ ನಾವು ಸಹಾಯವನ್ನು ಕೇಳಬಾರ್ದು. ಕೈಂಡ್ನೆಸ್ ಆ್ಯಂಡ್ ಕರೇಜ್ ಆ್ಯಂಡ್ 2 ಸ್ಟ್ರಾಂಗ್ ಫೀಲಿಂಗ್ಸ್, ಅದರ ಜೊತೆಗೆ ನಮ್ಮ ಹತ್ರ ದಯೆ ಇರಬೇಕು,
ಆಮೇಲೆ ಧೈರ್ಯ ಇರಬೇಕು. ಆ್ಯಂಡ್ ಟು ಸ್ಟ್ರಾಂಗ್ ಫೀಲಿಂಗ್ ದ್ಯಾಟ್ ಸ್ಟ್ಯಾಂಡ್ ಲೈಕ್ ಸ್ಟೋನ್, ಕಲ್ಲಿನ ಥರ ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥ ಒಂದು ದೃಢವಾದ ಅಚಲವಾದ ಧೈರ್ಯ ಇರಬೇಕು ಅಂತ ನಾವು ಕಲಿಸ್ಕೊತೀವಿ. ಈ ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5 ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ನಿಮಗೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇರುತ್ತೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು ಅಂತ ನಾವು ಬರೀಬೇಕಾಗುತ್ತೆ. ಸೊ 15ನೇ ಪ್ರಶ್ನೆ ಏನಿದೆ ಅಂದರೆ, ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ನಾನು ಪ್ರತಿದಿನ ಈ ಥರ ಎಕ್ಸಸೈಸ್ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ ಅಂತ. ಇದೊಂದು ಸ್ಟೇಟ್ಮೆಂಟ್. ನಾನು ಪ್ರತಿದಿನ ಈ ಥರ ವ್ಯಾಯಾಮ ಮಾಡ್ತೀನಿ. ಹೂ ಈಸ್ ರೆಫರ್ ಟು ಆ್ಯಸ್ ಐ. ನಾನು ಇಲ್ಲಿ ಎಕ್ಸಸೈಸ್ ಮಾಡ್ತೀನಿ, ಇಲ್ಲಿ ನಾನು ಅಂದರೆ ಯಾರು, ಐ ಅಂದರೆ ಯಾರು ಅಂತ ಪ್ರಶ್ನೆ. ಸೊ ಕೀ ಆನ್ಸರ್ ಅನ್ಕೊಂಬರೋಣ. ಐ ರೆಫರ್ ಟು ದ ಲಿಟಲ್ ಕ್ಲಾಕ್ ಈಸ್ ರೆಫರ್ ಟು ಆ್ಯಸ್ ಐ. ಆ ಗಡಿಯಾರವನ್ನು ನಾವು ಐ ಅಂತ ಹೇಳ್ತೀವಿ. ಬಿ ಪ್ರಶ್ನೆ, ವಾಟ್ ಈಸ್ ಎಕ್ಸಸೈಸ್. ಇಲ್ಲಿ ಎಕ್ಸಸೈಸ್ ಅಂದರೆ ಏನು? ಟೇಕಿಂಗ್ ಬೋತ್ ಹ್ಯಾಂಡ್ಸ್ ಅಬೋವ್ ಆ್ಯಂಡ್ ಹೆಡ್ ಆ್ಯಂಡ್ ದೆನ್ ಲೋವರಿಂಗ್ ದೆಮ್ ವೆರಿ ಸ್ಲೋಲಿ. ಟೇಕಿಂಗ್ ಬೋತ್ ಹ್ಯಾಂಡ್ಸ್ ಅಬೋವ್, ಎರಡು ಕೈಗಳನ್ನ ಮೇಲೆ ಎತ್ತೋದು, ಅಬೋವ್ ದ ಹೆಡ್ ಅಂದರೆ ತಲೆಗಿಂತಲೂ ಮೇಲೆ ಎತ್ತೋದು, ಆ್ಯಂಡ್ ದೆನ್ ಲೋವರಿಂಗ್ ದೆಮ್ ವೆರಿ ಸ್ಲೋಲಿ, ಎರಡು ಕೈಗಳನ್ನ ಮೇಲೆ ಎತ್ತೋದು, ಎರಡು ಕೈಗಳನ್ನ ಕೆಳಗೆ ಮಾಡೋದು, ಇದೇ ಎಕ್ಸಸೈಸ್. ನೆಕ್ಸ್ಟ್ ಸಿ, ವೆನ್ ಡಸ್ ಇಟ್ ಡೂ ಇಟ್. ಈ ಥರ ವ್ಯಾಯಾಮದು ಯಾವಾಗ ಮಾಡುತ್ತೆ? ಆಲ್ ದ ಟೈಮ್, ಯಾವಾಗಲೂ ಮಾಡುತ್ತೆ, ಎಲ್ಲ ಸಮಯದಲ್ಲಿ ಮಾಡುತ್ತೆ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ 6 ರೀಅರೇಂಜ್ ದ ವರ್ಡ್ಸ್ ಇನ್ ದ ಅಲ್ಫಾಬೆಟಿಕಲ್ ಆರ್ಡರ್ ಆ್ಯಸ್ ಯು ಫೈಂಡ್ ದೆಮ್ ಇನ್ ದ ಡಿಕ್ಷನರಿ. ಇಲ್ಲಿ ನಿಮಗೆ 6 ಪದಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ 16ನೇ ಪ್ರಶ್ನೆಯಲ್ಲಿ 6 ಪದಗಳು. ಇವುಗಳು ಅಲ್ಫಾಬೆಟ್ ಪ್ರಕಾರ ಸೀರಿಯಲ್ ಆಗಿ ಕೊಟ್ಟಿರೋದಿಲ್ಲ, ನಿಮಗೆ ಡಿಕ್ಷನರಿ ಪ್ರಕಾರ ಅವುಗಳನ್ನು ಅರೇಂಜ್ಮೆಂಟ್ ಮಾಡಬೇಕು. ಇದು 1 ಅಂಕದ 2 ಪ್ರಶ್ನೆಗಳಿವೆ. ಪ್ಲಾಸ್ಟಿಕ್, ಚೀಫ್, ಮೌಲ್ಡ್, ಡಿಸ್ಪೋಸ್ ಆಫ್, ಹಜಾರ್ಡ್. ನೋಡಿ ಈ ಪದ ನೋಡಿ, ಪಿ ದಿಂದ ಪ್ಲಾಸ್ಟಿಕ್, ಸಿ ದಿಂದ ಚೀಫ್, ಎಮ್ ದಿಂದ ಮೌಲ್ಡ್, ಡಿ ದಿಂದ ಡಿಸ್ಪೋಸ್ ಆಫ್, ಎಚ್ ದಿಂದ ಹಜಾರ್ಡ್. ಈಗ ನಾವು ಅಲ್ಫಾಬೆಟ್ ಪ್ರಕಾರ ಅಂದರೆ ಫಸ್ಟ್ ನಮ್ಮ ಅಲ್ಫಾಬೆಟ್ ನೋಡಿ ಎ ಬಿ ಸಿ ಡಿ ಈ ಥರ ಸೀರಿಯಲ್ ಬರುತ್ತೆ. ಸೀರಿಯಲ್ ಆಗಿ ಬರ್ತಕ್ಕಂಥ ಪದ ಯಾವುದು ನೋಡ್ಕೋಬೇಕು. ಇಲ್ಲಿ ಫಸ್ಟ್ ಯಾವುದಿದೆ ನೋಡಿ, ಸಿ ಇದೆ ಮತ್ತು ಡಿ ಇದೆ, ಅಂದರೆ ಸಿ ಚೀಫ್ ಫಸ್ಟ್ ಬರುತ್ತೆ. ಆನ್ಸರ್ ನೋಡ್ಕೊಂಬರೋಣ. ನೋಡಿ ಚೀಫ್, ಡಿಸ್ಪೋಸ್ ಆಫ್, ಹಜಾರ್ಡ್, ಮೌಲ್ಡ್, ಪ್ಲಾಸ್ಟಿಕ್. ಸಿ ಬಂದ ನಂತರ ಡಿ ಬರುತ್ತೆ, ಹೌದಾ? ಡಿ ಆದ ನಂತರ ಇ ಬರುತ್ತೆ, ಬಟ್ ನಮ್ಗೆ ಈ ಲೆಟರ್ ಇಲ್ಲ, ಇ ಇಲ್ಲ, ಎಫ್ ಇಲ್ಲ, ಜಿ ಇಲ್ಲ, ಎಚ್ ಇದೆ ನೋಡಿ. ಆದ ನಂತರ ಈ ಥರ ಒಂದೊಂದು ಲೆಟರ್ ನೋಡಿಕೊಂಡು ಆಲ್ಫಾಬೆಟ್ ಪ್ರಕಾರ ABCD ಪ್ರಕಾರ ಸೆಟ್ ಮಾಡಬೇಕು. ಆ ನಂತರ 17ನೇ ಪ್ರಶ್ನೆ ಕೂಡ ಅದೇ ಥರ ಇದೆ. ಡಿಕಂಪೋಸ್, ಎನಾರ್ಮಸ್, ರೆಡ್ಯೂಸ್, ಡ್ಯಾಮೇಜ್, ಮಾರಿನ್. ನೋಡೋಣ. ಡ್ಯಾಮೇಜ್, ಕಂಪೋಸ್, ಎನಾರ್ಮಸ್, ಮರಿನ್, ರೆಡ್ಯೂಸ್. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 7 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ನೌನ್ ಫಾರ್ಮ್ಸ್. ಇದು 1 ಅಂಕದ 2 ಪ್ರಶ್ನೆಗಳಿವೆ. ಬ್ರ್ಯಾಕೆಟ್ ನಿಮಗೆ ನೌನ್ ಕೊಟ್ಟಿರ್ತಾರೆ, ಅದು ಯಾವ ಫಾರ್ಮಲ್ಲಿ ತುಂಬ್ತೀರಾ ಅಂತ ಪ್ರಶ್ನೆ. ಚಿಲ್ಡ್ರನ್ಸ್ ಡ್ಯಾಶ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಇಲ್ಲಿ ಚೂಸನ್ನು ಯಾವ ಫಾರ್ಮಲ್ಲಿ ತುಂಬ್ತೀರಾ? ಇದಕ್ಕೆ ನಾವು ಏನು ಚೇಂಜಸ್ ಮಾಡಬೇಕು? ಚೂಸ್ ಇದಕ್ಕೆ ಏನು ಮಾಡಬೇಕು? ಚಾಯ್ಸ್ ಅಂತ ಮಾಡಬೇಕು. ಚಾಯ್ಸ್, CHOICE, ಚಾಯ್ಸ್. ನೋಡಿ ಈ ಸೆಂಟೆನ್ಸ್ ಕೂತ್ಕೊಳ್ಳಿ, ಚಿಲ್ಡ್ರನ್ಸ್ ಚಾಯ್ಸ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ನೆಕ್ಸ್ಟ್ 19ನೇ ಪ್ರಶ್ನೆ, ದ ಡ್ಯಾಶ್ ಆಫ್ ಕೃಷ್ಣ ಈಸ್ ಫೌಂಡ್ ಇನ್ ದ ಭಗವದ್ಗೀತಾ. ಇಲ್ಲಿ ಟೀಚ್ ಇದಕ್ಕೆ ಏನು ಮಾಡಬೇಕು? ಟೀಚಿಂಗ್ ಅಂತ ಮಾಡಬೇಕು. ಇಲ್ಲಿ ಕೀ ಆನ್ಸರ್ ನೋಡಿ ಟೀಚಿಂಗ್. ಈ ಸೆಂಟೆನ್ಸ್ ಓದ್ಕೊಂಡು ನೋಡಿ, ದ ಟೀಚಿಂಗ್ ಆಫ್ ಕೃಷ್ಣ ಈಸ್ ಫೌಂಡ್ ಇನ್ ಭಗವದ್ಗೀತಾ. ಕೃಷ್ಣ ಬೋಧಿಸಿದಂಥ ಒಂದು ಸಂದೇಶವನ್ನು ನಾವು ಭಗವದ್ಗೀತೆಯಲ್ಲಿ ಕಾಣ್ತೇವೆ. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 8 ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ಇದು ಕೂಡ 1 ಅಂಕದ 2 ಪ್ರಶ್ನೆಗಳಿವೆ. ನಾವೇನು ಮಾಡಬೇಕಿಲ್ಲ ಅಂದರೆ, ನಿಮ್ಮ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ, ಆ ಅಂಡರ್ಲೈನ್ ಮಾಡಿದ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಹೇಳಬೇಕು. 20ನೇ ಪ್ರಶ್ನೆ ನೋಡಿ, ದ ಡಾಗ್ ರ್ಯಾನ್ ಕ್ವಿಕ್ಲಿ ಅಕ್ರಾಸ್ ದ ಪಾರ್ಕ್. ಇಲ್ಲಿ ರ್ಯಾನ್, ಡಾಗ್ ಏನು ಮಾಡ್ತು? ರ್ಯಾನ್, ಓಡೋಯ್ತು. ಈ ರ್ಯಾನ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಆಮೇಲೆ 2ನೇದು ನೋಡಿ 21ನೇದು, ಸಿ ಈಸ್ ವೆರಿ ಹ್ಯಾಪಿ ಬಿಕಾಸ್ ಸಿ ಓನ್ ದ ಪ್ರೈಸ್. ಇಲ್ಲಿ ಸಿಗೆ ಅಂಡರ್ಲೈನ್ ಮಾಡಿದ್ದಾರೆ, ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಮೊದಲದು 20ನೇದು ನೋಡಿ, ರ್ಯಾನ್ ಏನಾಗುತ್ತೆ? ರ್ಯಾನ್ ಅನ್ನೋದು ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ಕೀ ಆನ್ಸರ್ ನೋಡ್ಕೊಂಬರೋಣ. ರ್ಯಾನ್ ಅನ್ನೋದು ವರ್ಬ್ ಆಗುತ್ತೆ, ವರ್ಬ್ ಅಂದರೆ ಕ್ರಿಯಾಪದ. ಆಮೇಲೆ ಸಿ ಏನಾಗುತ್ತೆ? ಪ್ರನೌನ್ ಅಂದರೆ ಸರ್ವನಾಮ ಪದ.
ನೆಕ್ಸ್ಟ್ 9ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇಲ್ಲಿ 2 ಅಂಕದ 2 ಪ್ರಶ್ನೆಗಳಿವೆ, ಒಟ್ಟಾರೆ 4 ಅಂಕ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಕೆಳಗಡೆ ನಿಮಗೆ 2 ಅಂಕದ 2 ಪ್ರಶ್ನೆ ಕೊಟ್ಟಿರ್ತಾರೆ, ಎ ಮತ್ತು ಬಿ ಅಂತ. ಈ ಪ್ಯಾಸೇಜನ್ನು ಓದ್ಕೊಂಡು ಇದರಿಂದ ಹುಡುಕಾಡಿ ನಾವು ಉತ್ತರವನ್ನು ಬರೀಬೇಕು. ನಾವು ಮೊದಲು ಪ್ಯಾಸೇಜ್ ಫೋಣ. ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್ ಆನ್ ಅರ್ತ್. ಈ ಭೂಮಿ ಮೇಲೆ ನೀರು ಪ್ರತಿಯೊಬ್ಬರಿಗೂ ತುಂಬ ಅತ್ಯವಶ್ಯಕವಾದದ್ದು. ಎವ್ರಿ ಲಿವಿಂಗ್ ಬೀಯಿಂಗ್ ಫ್ರಮ್ ಪ್ಲ್ಯಾಂಟ್ಸ್ ಟು ಆ್ಯನಿಮಲ್ ನೀಡ್ಸ್ ವಾಟರ್ ಟು ಸರ್ವೈವ್. ಸೊ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೆ, ಸಸ್ಯಗಳನ್ನು ಹಿಡ್ಕೊಂಡು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಬದುಕಲು ನೀರು ಅವಶ್ಯಕವಾಗಿದೆ. ಹ್ಯೂಮನ್ಸ್ ಯೂಸ್ ವಾಟರ್ ಫಾರ್ ಡ್ರಿಂಕಿಂಗ್. ಸೊ ಮನುಷ್ಯರು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ನೀರಂದರೆ ಕುಡಿಯೋ ಸಲುವಾಗಿ, ಆಮೇಲೆ ಕುಕ್ಕಿಂಗ್ ಅಡುಗೆ ಮಾಡೋ ಸಲುವಾಗಿ, ಕ್ಲೀನಿಂಗ್ ಶುಚಿತ್ವ ಮಾಡೋ ಸಲುವಾಗಿ, ಆ್ಯಂಡ್ ಅಗ್ರಿಕಲ್ಚರ್ ವ್ಯವಸಾಯ ಒಕ್ಕಲ್ತನ ಮಾಡೋ ಸಲುವಾಗಿ. ಹವೆವರ್ ವಾಟರ್ ಪೊಲ್ಯೂಷನ್ ಈಸ್ ಅ ಗ್ರೋಯಿಂಗ್ ಪ್ರಾಬ್ಲಮ್ ಇನ್ ಮೆನಿ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಬಟ್ ಇವತ್ತಿನ ದಿನ ಏನಾಗ್ತದೆ, ಈ ಪವಿತ್ರವಾದ ನೀರು ಇವತ್ತು ಮಾಲಿನ್ಯ ಆಗ್ತಾ ಇದೆ, ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಕನ್ಸರ್ವ್ ಆ್ಯಂಡ್ ಪ್ರೊಟೆಕ್ಟ್ ಕ್ಲೀನ್ ವಾಟರ್ ಸೋರ್ಸಸ್ ಫಾರ್ ಫ್ಯೂಚರ್ ಜನ್ರೇಷನ್. ಸೊ ಹೀಗಾಗಿ ಈ ಅತ್ಯಮೂಲ್ಯವಾದ ನೀರು ಇಲ್ಲಂದರೆ ನಮ್ಮ ಬದುಕೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಮುಂದಿನ ಪೀಳಿಗೆಗೆ, ಮುಂದೆ ಬರ್ತಕ್ಕಂಥ ಒಂದೊಂದು ಜನ್ರೇಷನ್ಗಾಗಿ ನಾವು ಏನು ಮಾಡಬೇಕು, ನೀರನ್ನು ಶುಚಿಯಾಗಿಡಬೇಕು ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ. ಈಗ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಎ ಕ್ವಶನ್ ಏನಿದೆ, ವೈ ಈಸ್ ವಾಟರ್ ಇಂಪಾರ್ಟೆಂಟ್ ಫಾರ್ ಲೈಫ್. ಜೀವನಕ್ಕೆ ನೀರು ತುಂಬ ಮಹತ್ವವಾದದ್ದು ಯಾಕೆ ಅಂತ. ಸೊ ಆನ್ಸರ್ ಅಂದ್ಕೊಂಬರೋಣ. ವಾಟರ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಎವ್ರಿ ಲಿವಿಂಗ್ ಬೀಯಿಂಗ್ ನೀಡ್ಸ್ ಇಟ್ ಟು ಸರ್ವೈವ್. ನೀರು ತುಂಬ ಅವಶ್ಯಕ, ಯಾಕಂದರೆ ಪ್ರತಿಯೊಂದು ಜೀವಿ ಕೂಡ ಬದುಕಬೇಕಂದ್ರೆ ಬೇಕು. ಅಂದರೆ ಪ್ರತಿಯೊಂದು ಸಸ್ಯಗಳಿಂದ ಪ್ರಾಣಿವರೆಗೆ, ಪಕ್ಷಿವರೆಗೆ ನೀರು ಬೇಕು. ಆಮೇಲೆ ಬಿ ಕ್ವಶನ್ ಏನಿದೆ, ವಾಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ರಿಲೇಟೆಡ್ ಟು ವಾಟರ್. ನೀರಿಗೆ ಸಂಬಂಧಪಟ್ಟದ್ದು ಇವತ್ತು ಏನು ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂದರೆ ಒನ್ ಮೇಜರ್ ಪ್ರಾಬ್ಲಮ್ ಈಸ್ ವಾಟರ್ ಪೊಲ್ಯೂಷನ್. ನೀರಿನ ಮಾಲಿನ್ಯ, ಜಲ ಮಾಲಿನ್ಯ ಆಗ್ತಾ ಇದೆ. ಇಷ್ಟಾದ ನಂತರ ಮೇನ್ ಕ್ವಶನ್ ಬಗ್ಗೆ 10 ಮತ್ತು ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಏನು ಮಾಡಬೇಕು ಈ ಪ್ರಶ್ನೆಗೆ ಅಂದರೆ, ರೈಟ್ ಅ ಡಿಸ್ಕ್ರಿಪ್ಷನ್ ಅಂದ್ರೇನು, ವಿವರಣೆ. ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಈ ಚಿತ್ರ ನೋಡಿ, ಚಿತ್ರಕ್ಕೆ ಸಂಬಂಧಪಟ್ಟಂತೆ ನೀವೊಂದು ವಿವರಣೆಯನ್ನು ಬರೀಬೇಕು ಅಥವಾ ಒಂದು ಸ್ಟೋರಿಯನ್ನು ಬರೀಬೇಕು. ಒಂದು 4-5 ಲೈನ್ ಒಂದು ಬರಿಬೇಕೇನು ಅನಿಸುತ್ತೆ. ಈಗ ನೋಡಿ, ಇಲ್ಲಿ ಸ್ಕೂಲ್ ಇದೆ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲೆಲ್ಲ ಕ್ಲೌಡ್ಸ್ ಇದೆ, ಇಲ್ಲಿ ಗಿಡಗಳಿವೆ, ಇಲ್ಲಿ ಇಬ್ಬರು ಹುಡುಗಿಯರು, ಇಬ್ಬರು ಹುಡುಗರು ಸ್ಟೂಡೆಂಟ್ಸ್ ಇದ್ದಾರೆ, ಬೇರೆ ಬ್ಯಾಗ್ ಇದೆ, ಪೆನ್ಸಿಲ್ ಪೆನ್ ಎಲ್ಲ ಇದೆ. ಅವ್ರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಸಂತೋಷದಿಂದ, ಅವ್ರ ಮುಖದಲ್ಲಿ ನಗು ಕಾಣ್ತಾ ಇದ್ದೀವಿ. ಸೊ ಇವುಗಳನ್ನೇ ಇಂಗ್ಲೀಷ್ನಲ್ಲಿ ಬರೀಬೇಕು ನಾವು ಅಷ್ಟೇ. ಇದಕ್ಕೆ ನಮಗೆ 3 ಅಂಕ ಇರುತ್ತೆ ನೋಡಿ. ನಾನೀಗ ಆನ್ಸರ್ ಕೊಡ್ತೇನೆ ನೋಡಿ ಹೆಂಗಿದೆ. 23ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. 4 children, 2 boys and 2 girls are walking to school together. 4 ಜನ ಮಕ್ಕಳಿದ್ದಾರೆ, ಅದರಲ್ಲಿ 2 ಹುಡುಗಿಯರು 2 ಹುಡುಗರು. ಅವರು ನಡೀತಾ ಶಾಲೆಗೆ ಹೋಗ್ತಾ ಇದ್ದಾರೆ. ದೇ ಆರ್ ಲಾಫಿಂಗ್ ಆ್ಯಂಡ್ ಚಾಟಿಂಗ್. ಅವ್ರು ನಗ್ತಾ ಇದ್ದಾರೆ, ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಎಂಜಾಯಿಂಗ್ ಈಚ್ ಅದರ್ಸ್ ಕಂಪನಿ. ಅವರೆಲ್ಲ ತುಂಬ ಸಂತೋಷದಿಂದ ಎಂಜಾಯ್ ಮಾಡ್ತಾ ಸ್ಕೂಲ್ ಹೋಗ್ತಾ ಇದ್ದಾರೆ. ವಿತ್ ಬ್ರೈಟ್ ಸ್ಮೈಲ್ಸ್ ಆನ್ ದೇರ್ ಫೇಸಸ್. ದೇ ಕ್ಯಾರಿ ದೇರ್ ಬ್ಯಾಕ್ ಪ್ಯಾಕ್ಸ್. ಅವರು ತಮ್ಮ ಸಂತೋಷದ ಮುಖಗಳಿಂದ ಬೆನ್ನ ಮೇಲೆ ತಮ್ಮ ಬ್ಯಾಗನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಲುಕ್ ಫಾರ್ವರ್ಡ್ ಟು ದ ಡೇ ಅಹೆಡ್. ಇವತ್ತು ಏನು ಕಲಿಬೇಕು ಅಂತ ಕುತೂಹಲದಿಂದ ಅವರು ಶಾಲೆಗೆ ಹೋಗ್ತಾ ಇದ್ದಾರೆ. ದೇರ್ ಎಕ್ಸೈಟ್ಮೆಂಟ್ ಆ್ಯಂಡ್ ಹ್ಯಾಪಿನೆಸ್ ಶೋ ಹೌ ಮಚ್ ದೇ ಎಂಜಾಯ್ ಗೋಯಿಂಗ್ ಟು ಸ್ಕೂಲ್ ಟುಗೆದರ್ ಆ್ಯಸ್ ಫ್ರೆಂಡ್ಸ್. ಸೊ ಗೆಳೆಯರ ಜೊತೆ ಶಾಲೆಗೆ ಹೋಗೋದು, ಕಲಿಯೋದು ಎಷ್ಟು ಸಂತೋಷ ಕೊಡುತ್ತೆ ಅನ್ನೋದು ಈ ಚಿತ್ರದ ಮೂಲಕ, ಅವ್ರ ಮುಖದ ಮೂಲಕ ನಾವು ತಿಳ್ಕೊಬೋದು. ಈ ಥರ ನಿಮ್ಗೆ ಏನು ಅನಿಸುತ್ತೆ ಅದು ಬರಿಬೋದು. ಇದೇ ಥರನೇ ಬರಿಬೇಕಂತೇನಿಲ್ಲ, ನೀವೊಂದು ಸ್ಟೋರಿ ಕೂಡ ಬರಿಬೋದು. ಆಮೇಲೆ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಈಗ ಮೇನ್ ಕ್ವೆಶನ್ 11 ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಲೆಟರ್ ರೈಟಿಂಗ್ ಇದೆ, 4 ಅಂಕದ ಒಂದು ಪ್ರಶ್ನೆ ಇದೆ. ಇಮ್ಯಾಜಿನ್ ಯು ಆರ್ ಸಾಗರ್ ಆರ್ ಸುಧಾ ಸ್ಟಡಿಂಗ್ ಇನ್ 7th ಕ್ಲಾಸ್ ಎಟ್ ಗೌರ್ಮೆಂಟ್ ಹೈಸ್ಕೂಲ್ ಚಿಂಚೋಳಿ. ಸೊ ನೀವೇನು ಅನ್ಕೋಬೇಕು, ಹುಡುಗರಿದ್ದರೆ ಸಾಗರ್ ಅಂತ ಬರೀಬೇಕು ಪತ್ರವನ್ನು, ಹುಡುಗಿಯರಾದರೆ ಸುಧಾ ಅಂತ ಬರೀಬೇಕು. ನೀವು 7ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಚಿಂಚೋಳಿಯಲ್ಲಿ ಕಲಿತೀರಿ ಅಂದ್ಕೊಂಡು ಪತ್ರ ಬರೀಬೇಕು. ಅಂದರೆ ಇದು ನಿಮ್ಮ ಅಡ್ರೆಸ್. ಈಗ ಪತ್ರ ನಿಮಗೆ 2 ಲೆಟರ್ ಕೊಡ್ತಾರೆ, ಒಂದು ಚಾಯ್ಸ್ ಆಗಿರುತ್ತೆ. ಒಂದು ಪರ್ಸನಲ್ ಲೆಟ್ರ್, ಒಂದು ಆಫೀಸ್ ಲೆಟ್ರ್ ಕೊಡ್ತಾರೆ. ನೀವು ಯಾವುದಾದ್ರೂ ಒಂದು ಬರಿಬೋದು. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಟು ಸೆಂಡ್ 150 rupees ಟು ಪೇ ಎಕ್ಸಾಮ್ ಫೀಸ್. ಸೊ ಇದು ಪರ್ಸನಲ್ ಲೆಟರ್ ಇದೆ. ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರಿಬೇಕು, ಎಕ್ಸಾಮ್ ಫೀಸ್ ಸಲುವಾಗಿ 150 ರೂಪಾಯಿ ಕೊಡಿ ಅಂತ ಪತ್ರ ಬರಿಬೇಕು. ಇದು ಪರ್ಸನಲ್ ಲೆಟರ್ಸ್.
ಇನ್ನೊಂದಿದೆ, ರೈಟ್ ಅ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಫಾರ್ 2 days ಲೀವ್ಸ್. ನಿಮ್ಮ ತರಗತಿಯ ವರ್ಗ ಶಿಕ್ಷಕರಿಗೆ ನೀವು ಪತ್ರ ಬರೀರಿ ಅಂತ ಹೇಳಿದ್ದಾರೆ. ನಿಮ್ಮ ಕ್ಲಾಸ್ ಟೀಚರ್ಗೆ ಬರೀಬೇಕು. ಇದ್ರ ಸಲುವಾಗಿ 2 ದಿನಗಳ ರಜೆಗಾಗಿ ಬರೀಬೇಕು. ಇದು ಆಫೀಸ್ ಲೆಟರ್. ಸೊ ನಾನೀಗ ಒಂದು ಲೆಟರನ್ನು ಸಾಲ್ವ್ ಮಾಡ್ತೀನಿ. ನೋಡ್ಬೋದು ಯಾವ ಥರ ಬರೀಬೇಕಂತ. ನಾನು ಆಫೀಸ್ ಲೆಟರ್ ಬರಿತೀನಿ. ಫ್ರಾಮ್ ಅಡ್ರೆಸ್ ಸಾಗರ್, ಗೌರ್ಮೆಂಟ್ ಹೈಸ್ಕೂಲ್, ಚಿಂಚೋಳಿ. ಇದು ನೀವು ಸಾಗರ, ನೀವು ಒಂದು ಹುಡುಗಿದ್ರೆ ಇಲ್ಲಿ ನಮ್ಗೆ ಒಂದು ಹೆಸರು ಕೊಟ್ಟಿದ್ದೀನಲ್ಲ, ನಾನಿಲ್ಲಿ ಸುಧಾ ಅಂತ ಬರೀಬೇಕು. ಹುಡುಗರಾದರೆ ಸಾಗರ್. ಇನ್ನು ಅದಾದ ನಂತರ 2ನೇ ಸ್ಟೆಪ್ಪಲ್ಲಿ ಡೇಟನ್ನು ಬರೀಬೇಕು. ಈ 21st September 2024. ಆಮೇಲೆ ಟು ಅಡ್ರೆಸ್ ಅಂದರೆ ನಾವು ಪತ್ರ ಯಾರಿಗೆ ಬರೀಬೇಕು? ನಮ್ಮ ಕ್ಲಾಸ್ ಟೀಚರಿಗೆ ಬರಿತಾ ಇದ್ದೀವಿ. ಅದು ಟು ಅಡ್ರೆಸ್ ಟು ದ ಕ್ಲಾಸ್ ಟೀಚರ್ 7th standard ಗೌರ್ಮೆಂಟ್ ಹೈಸ್ಕೂಲ್, ಚಿಂಚೋಳಿ. ಟು ಅಡ್ರೆಸ್ ಆದ ನಂತರ ಸ್ಯಾಲ್ಯುಟೇಷನ್, ರೆಸ್ಪೆಕ್ಟೆಡ್ ಸರ್ ಅಂತ ಬರೀಬೇಕು. ಒಂದು ವೇಳೆ ನಿಮ್ಮ ಕ್ಲಾಸ್ ಟೀಚರ್ ಮೇಡಮ್ ಇದ್ದರೆ ರೆಸ್ಪೆಕ್ಟೆಡ್ ಮ್ಯಾಮ್ ಅಂತ ಬರೀಬೇಕು. ಆಮೇಲೆ ಸಬ್ಜೆಕ್ಟ್ ಬರೀಬೇಕು. ಅಂದರೆ ಈ ಲೆಟ್ರ್ ಯಾಕೆ ಬರ್ತಾ ಇದ್ದೀರಾ ಅದು ಶಾರ್ಟಾಗಿ ವಿಷಯವನ್ನು ಬರೀಬೇಕು. ಅಪ್ಲಿಕೇಶನ್ ಫಾರ್ 2 days ಲೀವ್, 2 ದಿನಗಳ ರಜೆಗಾಗಿ ಅರ್ಜಿ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬಾಡಿ ಆಫ್ ದ ಲೆಟರ್, ಅಂದರೆ ಈ ಲೆಟರ್ ನಾವು ಯಾಕೆ ಬರ್ತಾ ಇದ್ದೀವಿ ಅನ್ನತಕ್ಕಂಥ ಡೀಟೇಲ್ ಕಾರಣವನ್ನು ಕೊಡಬೇಕು. ಐ ಆಮ್ ಸಾಗರ್, ಅ ಸ್ಟೂಡೆಂಟ್ ಆಫ್ 7th class ಇನ್ ಯುವರ್ ಸ್ಕೂಲ್. ನಾನು ನಿಮ್ಮ ಶಾಲೆಯ 7ನೇ ತರಗತಿಯ ಸಾಗರ್. ಐ ಆಮ್ ರೈಟಿಂಗ್ ಟು ರಿಕ್ವೆಸ್ಟ್ 2 days ಲೀವ್ ಆ್ಯಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ನನಗೆ ಜ್ವರ ಬಂದಿದೆ, ಆರಾಮಿಲ್ಲ, ಅದಕ್ಕಾಗಿ ನನಗೆ 2 ದಿನಗಳ ರಜೆಗಾಗಿ ಈ ಪತ್ರವನ್ನು ತಮಗೆ ಬರಿತಾ ಇದ್ದೀನಿ. ಐ ನೀಡ್ ಟೈಮ್ ಟು ರಿಕವರ್. ಸೊ ಕಾಯಿಲೆ ಬಂದ ಸಲುವಾಗಿ ನನಗೆ 2 ದಿನ ಒಂದು ಕಾಯಿಲೆ ವಾಸಿಯಾಗಲು ನಮಗೆ ಬೇಕಾಗುತ್ತೆ. ಐ ಕ್ಯಾನ್ಲಿ ಆಸ್ಕ್ ಯು ಟು ಗ್ರ್ಯಾಂಟ್ ಮೀ ಲೀವ್ ಫಾರ್ ದ 21st and 22nd of September. ಹೀಗಾಗಿ ನನಗೆ ಸೆಪ್ಟೆಂಬರ್ 21 ಮತ್ತು 22ರಂದು ನನಗೆ ರಜೆ ಬೇಕಾಗಿದೆ. ನಿಮ್ಗೆ ಎಷ್ಟು ದಿನ ರಜೆ ಬೇಕು ಅದರ ಡೇಟನ್ನು ಮೆನ್ಷನ್ ಮಾಡಬೇಕು. ಆನಂತರ ಐ ವಿಲ್ ಎನ್ಶೂರ್ ದ್ಯಾಟ್ ಐ ಕ್ಯಾಚ್ ಅಪ್ ಆನ್ ಎನಿ ಮಿಸ್ ರಿಲೇಷನ್ಸ್ ಒನ್ಸ್ ಐ ರಿಟರ್ನ್. ಇನ್ನು 2 ದಿನಗಳ ಶಾಲೆ ತಪ್ಪಿಸುವಾಗ ನನಗೆ ಏನಾದರೂ ಸ್ಟಡಿ ಲಾಸ್ ಆಗುತ್ತೆ, ಅದು ನಾನು ಕವರ್ ಮಾಡ್ಕೊತೀನಿ. ಐ ಹೋಪ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕನ್ಸಿಡ್ರೇಷನ್. ಇಷ್ಟು ಹೇಳಿ ನಾವು ಪತ್ರವನ್ನು ಮುಗಿಸ್ಬೇಕು. ಥ್ಯಾಂಕಿಂಗ್ ಯು, ಧನ್ಯವಾದಗಳೊಂದಿಗೆ, ಯುವರ್ಸ್ ಸಿನ್ಸಿಯರ್ಲಿ, ತಮ್ಮ ವಿಶ್ವಾಸಿ ಸಾಗರ್. ತಮ್ಮ ವಿಶ್ವಾಸಿ ಅಥವಾ ತಮ್ಮ ವಿಧೇಯ ಕೂಡ ಅನ್ಬೋದು. ಸಿನ್ಸಿಯರ್ಲಿ ಅಥವಾ ಫೇತ್ಫುಲಿ 2 ಕೂಡ ಬರಿಬೋದು. ಇಷ್ಟು ಬರೆದರೆ ನಿಮಗೆ 4 ಅಂಕ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿರೋದು ಕೇವಲ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಉಳಿದ 6 ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಳ್ಳಿ. ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಕೂಡ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ more videos. Thank you all.